ಮೇಡಮ್ ಇಲ್ಲೇ ಅಲ್ಲ, ನಾನೊಂದು ಹೇಳ್ತೀನಿ ಕೇಳಿ. ನಮಗೂ ಹೆಣ್ಮಕ್ಳು ಇದ್ದಾರೆ, ತಾಯಿ ಇದ್ದಾರೆ, ತಂಗಿ ಇದ್ದಾರೆ, ಎಲ್ಲರೂ ಇದ್ದಾರೆ. ಈಗ ನಾನು ಒಂದು ಇದರಲ್ಲಿ ಕೇಳ್ತೀನಿ, ದರ್ಶನ್ ಸರ್ ಮಾಡಿರೋದು ಕರೆಕ್ಟಾ ಸರಿನಾ? ಕರೆಕ್ಟಾಗಿದೆ ಅಲ್ವಾ? ಯಾಕೆ ಅಂತಂದರೆ ಒಬ್ರಿಗೆ ಇದಾಗಿದೆ ಅಂತಂದರೆ ಆ ಥರ ಇವಾಗ ಇದು ಅದೇ ಥರನೇ ಕೇಸು ನಡೆದಿರೋದು. ಆದರೆ ಯಾರೂ ಅಷ್ಟೊಂದು ಬಾಯಿ ಬಿಡ್ತಾ ಇಲ್ಲ ಬೇಗ ಸೀಕ್ರೆಟ್. ಇದು ಹೇಳ್ಬೇಕಂತಂದರೆ ತಮಿಳ್ನಾಡಲ್ಲಿ ಡೆಲ್ಲಿಯಲ್ಲಿ ಏನಾಗಿದೆ, ಡಾಕ್ಟ್ರು ಹೆಣ್ಣನ್ನು ಇದು ಮಾಡಿ ಅವನೇನು ಮಾಡಿದ್ದಾನೆ, ಎಲ್ಲ ಕಚಡ ಕೆಲಸ ಮಾಡಾದ್ಮೇಲೆ ಆ ಬಾಡಿನ ಯಾವ ರೀತಿ ಮಾಡಿದ್ದಾನೆ ಅಂದರೆ, ಇದು ಒಬ್ಬ ಬಾಡಿ ಮನುಷ್ಯ ಅಲ್ವಾ, ಈ ಬಾಡಿನ ಈ ರೀತಿ ಮಾಡಿ ಸುಟ್ಟಾಕಿದ್ದಾನೆ. ಇಲ್ಲಿ ಆ ಇದಕ್ಕೆ ಸುಟ್ಟಾಗಿ ಪೀಸ್ ಮಾಡಿ ಅದನ್ನು ಬರ್ನ್ ಮಾಡಿದ್ದಾನೆ. ಅವನು ಎಲ್ಲ ರೇಪ್ ಮಾಡಿ. ಡಾಕ್ಟ್ರು ಅವನು, ಆ ಹುಡುಗಿನೂ ಡಾಕ್ಟ್ರೇ. ಇದು ಡೆಲ್ಲಿಯಲ್ಲಿ ನಡೆದಿರೋದು ಮೊನ್ನೆ. ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ, ಹೆಣ್ಮಕ್ಳ ಮೇಲೆ ಶೋಷಣೆಗೆ ಈಗ ಜೈಲಲ್ಲಿ ತೊಗೊಂಡೋಗಿ ಕೂರಿಸಿ ಊಟ ದಂಡ ಹಾಕೋದು, ಆ ದಂಡ ಹಾಕೋದು, ಕರ್ಕೊಂಬಂದು ಫುಟ್ಪಾತಲ್ಲಿ ಯಾವ ರೀತಿ ಹೊಡಿಬೇಕಂತಂದರೆ, ಈ ಟೆನ್ನಿಸ್ ಬಾಲ್ಗಳಿಗೆಲ್ಲ ಮಳೆ ಚುಚ್ಚಿಬಿಟ್ಟು ಚೆನ್ನಾಗಿ ಸುತ್ತಿ ಕಂಬು ಕಟ್ಟಿ ಹೊಡಿಬೇಕು. ಆ ಹೆಣ್ಣುಮಗು ಯಾವ ರೀತಿ ನೋವು ತಿಂದಿದೆ ಯಾರಿಗಾದ್ರೂ ಗೊತ್ತಾಗಲ್ಲ. ಸೇಮ್ ಮೇಡಮ್, ಅವನು ಕೊಂದಿಲ್ಲ, ಅವನು ಎಲ್ಲ ರೇಪ್ ಮಾಡಿದ್ದಾನೆ. ರೇಪ್ ಮಾಡಾದ್ಮೇಲೆ ಈಗ ಪೊಲೀಸ್ಗಳಿಗೆ ಇದು ಸಿಗಬಾರ್ದು ಅಂತ ಹೇಳಿ ಈ ರೀತಿ ಬಾಡಿನ ಮಾಡಿ ಅದನ್ನು ಪೆಟ್ರೋಲ್ ಹಾಕಿ ಸುಟ್ಟಿ ಬೂದಿ ಮಾಡಿ ಎತ್ಕೊಂಡೋಗಿ ಇದು ಮಾಡಿರೋದು. ಇದನ್ನು ಡೆಲ್ಲಿಯಲ್ಲಿ ತೋರಿಸ್ತಾ ಇಲ್ಲ, ತಮಿಳ್ನಾಡಲ್ಲಿ ತೋರಿಸ್ತಾ ಇದ್ದಾರೆ. ನಿನ್ನೆ ವಯಾಲಿ ಕಾವಲಲ್ಲಿ ಇದೇ ರೀತಿ ಘಟನೆ ಸರ್. ಒಂದು ಹುಡುಗಿನ ಕಟ್ ಮಾಡಿ ಪೀಸ್ ಮಾಡಿ 30 ಪೀಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದಾರೆ. ಇದು ಬೆಳಕಿಗೆ ಬಂದಿದೆ. ಇದ್ರ ಬಗ್ಗೆ ಬೆಂಗಳೂರಲ್ಲಿ ಇಂಥ ಘಟನೆ ಮೇಡಮ್, ಇದು ಬೆಂಗಳೂರಲ್ಲಿ ಏನಾಗ್ತಿದೆ ಅಂತಂದರೆ, ಕೆಲವರು ಹೆಣ್ಮಕ್ಳು ಗಂಡ್ಮಕ್ಳು ಇದರಲ್ಲಿ ಆಟ ಆಡೋದು, ಜೀವನದಲ್ಲಿ ಆಟ ಆಡೋದು, ಜೀವನದಲ್ಲಿ ಗಂಡ್ಮಕ್ಳು ಜೀವನದಲ್ಲಿ ಆಟ ಆಡೋರು, ಅವ್ರು ಏನೋ ಒಂದು ಅಂದ್ಕೊಂಡಿರ್ತಾರೆ, ಇವ್ರೇನೋ ಅಂದ್ಕೊಂಡಿರ್ತಾರೆ. ಕೆಲವರು ಎಲ್ಲಿಂದನೋ ಬಂದಿರ್ತಾರೆ ಹೆಣ್ಮಕ್ಳು, ನಾವು ಊರಿಂದ ಬಂದು ಸಂಪಾದನೆ ಮಾಡಬೇಕು ಅಂತ ಬಂದಿರ್ತಾರೆ, ಆದರೆ ಬೇರೆ ದಾರಿನೇ ಹೋಗಿರ್ತಾರೆ, ಬೇರೆ ದಾರಿಗೆ ಹೋಗಿರ್ತಾರೆ. ಅದಕ್ಕೆ ನಾನು ಹೇಳ್ತೀನಿ ಅಂತಂದರೆ, ನೀವು ಸಂಪಾದನೆ ಕಡಿಮೆ ಇದ್ದರೂ ಪರವಾಗಿಲ್ಲ, ಹಳ್ಳಿಲಿರೋ ಹೆಣ್ಮಕ್ಳು ನೀವು ಹಳ್ಳಿಲೇ ಇದ್ದು ಜೀವನ ಮಾಡಿ, ಬೆಂಗಳೂರಿಗೆ ಬಂದು ಹಾಳಾಗಬೇಡಿ. ಬೆಂಗಳೂರಲ್ಲಿರೋರಿಗೆ ಬೆಂಗಳೂರಿನ ವಾತಾವರಣ ಹೆಣ್ಮಕ್ಳಿಗೆ ಅರ್ಥ ಆಗುತ್ತೆ, ಹಳ್ಳಿಲಿರೋ ಹೆಣ್ಮಕ್ಳಿಗೆ ಹಳ್ಳಿಲಿರೋ ವಾತಾವರಣ ಅರ್ಥ ಆದರೂ ದುಡ್ಡು ಸಂಪಾದನೆ ಮಾಡಬೇಕು ಅಂತ ಇಲ್ಲಿಗೆ ಬಂದುಬಿಡ್ತಾರೆ. ಪಾಪ ಹಿಂದೆ ಗೊತ್ತಿರಲ್ಲ ಮುಂದೆ ಗೊತ್ತಿರಲ್ಲ. ಬೆಂಗಳೂರಲ್ಲಿ ಯಾವ ರೀತಿ ಇದೆ ಅಂತಂದರೆ, ಭಗವಂತ ಏನಾದರೂ ಹಿಂದೆಗಡೆ ಆಡ್ಕೊಂಡು ಕೊಟ್ಟಿದ್ರೆ ಅವ್ನು ಮಾಡೋ ಕೆಟ್ಟ ಕೆಲಸ ಎಲ್ಲನೂ ಕಂಡುಹಿಡಿಬೋದಾಗಿತ್ತು. ಭಗವಂತ ನಾನು ಇದ್ದೀನಿ ಅನ್ನೋದಕ್ಕೆ ಮುಂದೆ ಮಾತ್ರ ಕಂಡು ಕೊಟ್ಟಿದ್ದೀನಿ, ಹಿಂದೆ ಕಿತ್ಕೊಂಡ್ಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಏನು ಹೇಳ್ತಾ ಇದ್ದೀನಿ, ಹಳ್ಳಿಲಿರೋ ಹೆಣ್ಮಕ್ಳು ಹಳ್ಳಿಲೇ ಇರಿ, ಸಂಪಾದನೆ ಕಡಿಮೆ ಆದರೂ ಪರವಾಗಿಲ್ಲ, ತಂದೆ ತಾಯಿ ಸೇವೆ ಮಾಡಿಕೊಂಡು ಅಲ್ಲೇ ಬದುಕಿ ಅಲ್ಲೇ ಜೀವನ ಮಾಡಿ. ಬೆಂಗಳೂರಿಗೆ ಬರಬೇಡಿ ಹಾಳಾಗೋದಕ್ಕೆ. ಪಿ ಜಿಲಿ ಬರ್ತಾರೆ, ಇವನ ಜೊತೆ ಅಂತಾರೆ, ಕಚಡ ನನ್ನ ಮಕ್ಕಳು ಕಚಡ ಕೆಲಸ ಮಾಡ್ತಾರೆ, ಅವ್ರಿಗೂ ಅಕ್ಕ ತಂಗಿದಿರ್ತಾರೆ. ನಿಮ್ಗೆ ಆ ಕೆಲಸ ಮಾಡೋದಾದರೆ ಇನ್ನೊಬ್ಬರ ಮನೇಲಿ ಹೆಣ್ಮಕ್ಳು ಕೆಲಸ ಇದೆ, ಆ ಕೆಲಸಕ್ಕೆ ಅಂತಲೇ ಜನ ಇದ್ದಾರೆ, ಅಲ್ಲೋಗಿ ನಿಮ್ಮ ತೀಟೆ ತೀರಿಸ್ಕೊಂಬಿಡಿ. ಕಾಮುಕರಿಗೆ ಹೇಳ್ತಾ ಇರೋದು, ನಿಮಗೆ ಆ ಕೆಲಸ ಬೇಕು ಅಂತಂದರೆ ಆ ಕೆಲಸಕ್ಕೆ ಅಂತ ಹೆಣ್ಮಕ್ಳು ಇರ್ತಾರೆ, ಆ ಮಕ್ಕಳು ಅಲ್ಲಿ ಹೋಗ್ಬಿಡಿ. ಯಾಕಂದರೆ ಅವ್ರ ಮನೆ ಕಷ್ಟ ಇರುತ್ತೆ, ಅವ್ರಿಗೆ ದುಡ್ಡಿನ ಅವಶ್ಯಕತೆ ಇರುತ್ತೆ, ಕೆಲವರ ಅವಶ್ಯಕತೆ ಇರಲ್ಲ, ಅವ್ರು ಏನು ತಕ್ಕೋ ಬಂದಿರ್ತಾರೆ, ಇಲ್ಲೇನೋ ಆಗುತ್ತೆ. ಅದೇ ರೀತಿನೇ ಆಗಿರೋದು. ಇಬ್ಬರು ಮಕ್ಕಳಿದ್ದಾರೆ ಅಂತಾರೆ, ಆ ಅಮ್ಮನಿಗೆ 29 ವರ್ಷ ಏಜು ಅಂತ ಕೇಳ್ಪಟ್ಟಿದ್ದೀನಿ. ಈ ಥರ ಮಾಡಿ 2ನೇ ತಾರೀಕೇನೋ ನಡೆದಿರೋದು. ಇದು ಬೆಳಕಿಗೆ ಬಂದಿರೋದು ನಿನ್ನೆ. ಅಂದರೆ ಎಷ್ಟು ದಿನ ಆಯಿತು? 18 ದಿನ ಆಯಿತು. ಇದು ಅವ್ನು ಯಾರು ಏನು ಎತ್ತ ಅನ್ನೋದು ಒಂದು ಚೂರು ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ಹೆಣ್ಮಕ್ಳ ಮೇಲೆ ಶೋಷಣೆ ನಡಿಬಾರ್ದು ಅಂತಂದರೆ ಒಂದು 10 ಜನ ಕರ್ಕೊಂಬಂದು 10 ರೀತಿ ಮಾಡೋರನ್ನ ಫುಟ್ಪಾತಲ್ಲಿ ಸುಟ್ಟಾಕ್ಬಿಡಿ. ಆ ಕಾನೂನು ತನ್ನಿ, ಯಾಕೆ ಮಾಡ್ತಾರೆ ನೋಡೋಣ, ಭಯ ಇರುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.